ನಮಸ್ತೆ ವೀಕ್ಷಕರೇ, ನಿಮ್ಮಲ್ಲಿ ಒಂದು ಮನವಿ, ದಯವಿಟ್ಟು ವಿಡಿಯೋ ನೋಡಿ ಸುಮ್ಮನಾಗಬೇಡ್ರಿ. ನಮ್ಮ ಚಾನಲ್ನ ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ವಿಡಿಯೋ ನೋಡಿ ಸುಮ್ಮನಾಗಬೇಡ್ರಿ, ಒಂದು ಲೈಕ್ ಕೊಡ್ರಿ. ಹಾಗೇನೆ ನನ್ನ ಕೈಲೇ ತುಂಬ ಹುಷಾರಿಲ್ಲ. ಒಂದಿನ ವಿಡಿಯೋ ಮಾಡಿದರೆ ಒಂದೊಂದು ದಿನ ನನಗೆ ಹುಷಾರಿಲ್ಲದೆ ವಿಡಿಯೋ ಮಾಡೋಕ್ಕೆ ಆಗಲ್ಲ. ಹಾಗಾಗಿ ವಿಡಿಯೋ ಮಾಡಿದ ದಿನ ಹಾಕ್ತೀನಿ, ಮಾಡಲಿಲ್ಲ ದಿನ ಹಾಕೋಕ್ಕಾಗ್ತಿಲ್ಲ. ಆದ್ರೂ ಮಾಡಬೇಕು ಎಂಬ ಮನಸ್ಸು ಇರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಒಂದು ಲೈಕ್ ಕೊಡ್ರಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ಥ್ಯಾಂಕ್ ಯು. ಬ್ಯಾಡಮ್ಮ ತಾಯಿ, ಮನೆಯಾಗಿರೋ ಯಾತನ ತತ್ತೀನಿ ಅಂದರೂ ಕೇಳಲ್ಲ, ಬಂದು ಬಿಡ್ತಾನೆ ಹಂಗೆ ಹಿಂಬಾಲ್ ಹತ್ಕೊಂಡು. ಸ್ಕೂಲು ರಜೆ ಇದ್ದುಬಿಟ್ರೆ ಎಲ್ಲಿಗೆ ಹೋಗ್ತಿ ಅಜ್ಜಿ ಅಂತಂದೇಳಿ ನಾನು ಬಂದು ಜಲ್ದು ಹೋಗ್ಬಿಡ್ತಿದ್ದೆ. ಬಂದು ಈ ಹುಡುಗನ ಕರ್ಕೊಂಬಂದ್ಬಿಟ್ರೆ ಜಲ್ದಾಗಲ್ಲ, ಹಿಂದೆ ಬಂದು ಬಿಡ್ತಾನೆ. ಬೇಡಪ್ಪ ಅಂದ್ರೆ ಕೇಳಲ್ಲ. ಈಗ ನೋಡು, ಎತ್ಲಾಗ ಹೋಗ್ಯತಾನೆ, ಅತ್ತ ಕುರ್ಕುರೆ ತಿಂದು ಬತ್ತೀನಿ ಅಂತ ಹೋದಾನು, ಇಲ್ಲಿ ನಿಂತ್ಕೊಳ್ಳಜ್ಜಿ ಬತ್ತೀನಿ ಅಂದಾನು. ಬರೋದೇ ಬೇಡ್ದೆ. ಎತ್ಲಾಗ ಹೋದ್ನ ಏನು ಕಚ್ಚಿ ನೋಡಿ ಸಾಕಾವತಿ. ಹುಡುಗರು ಸವಾಸನೇ ಬೇಡ. ಬೇಕಾದ್ರೆ 10 ರೂಪಾಯಿದಲ್ದ 100 ರೂಪಾಯಿದಾದ್ರೆ ಯಾತನ ತಂದು ಕೊಡ್ಬೋದು. ಹುಡುಗರನ್ನು ಪೇಟೆ ಕರ್ಕೊಂಡೋಗಿ ಸುಧಾರಿಸ್ಕೊಂಬರಕ್ಕಾಗಲ್ಲ, ಸಾಕಾಗಿ ಹೋಗುತ್ತೆ ಹುಡುಗರು ಕುಟಿ. ಇಲ್ಲೇ ಪಾಪ ಎತ್ಲಾಗ ಹೋದೆ, ಬಾರಲ್ಲ ರಂಗ, ಜಲ್ದು ಹೋಗೋಣ, ಬಸ್ ಯಾವ ಹೋಗ್ತವೆ ಕೇಳು. ಇಲ್ಲಿ ಯಾವನ ನಿಂತಿದ್ದವು ಕೇಳಿದ್ರೆ ಇನ್ನೂ ಹೋಗಲ್ಲ ಅಂತಂದಂತಾರೆ. ಬಾರ ಕೇಳು, ಜಲ್ದು ಹೋಗೋಣ. ಅಜ್ಜಿ ಅತ್ತೆ ಊರಿಗೆ ಅಜ್ಜಿ ಹೋಗೋದು, ನಾನು ನೀನು ಅತ್ತೆ ಊರಿಗೆ ಹೋಗಂದೇನು. ಅತ್ತೆ ನಾನು ಕೇಳ್ದೆ, ಇಲ್ಲಿ ಇನ್ನ ಬರಲ್ಲ ಲೇಟು ಅಂತಂದ್ರು. ಅತ್ತೆ ಕುರ್ಕುರೆ ತಗೊಂಡು ತಿಂದು ತಿಂತಾ ನಿಂತ್ಕೊಂಡಿದ್ದೆ ಕಣಜ್ಜಿ. ಇಲ್ಲೇ ಇದ್ದೆ, ಕಾಣ್ತಿದ್ದೆ ನೀನು. ಅಲ್ಲೇ ಇತ್ತು ಬಿಡು ಅಜ್ಜಿ, ಹೋಗೋಣ ಅಂತಂದೇಳಿ ಅಲ್ಲೇ ನಿಂತ್ಕೊಂಡಿದ್ದೆ ಕಣಜ್ಜಿ ನಾನು. ಏ ಪಾಪ, ನಮಗೆ ಗಾಬರಿ ಆದಂಗೆ ಆಗುತ್ತೆ. ಕಾಣಲಿಲ್ಲ ಅಂದರೆ ಎತ್ಲ ಗೊತ್ತಾ ಏನು ಕತೆ ಈ ಹುಡುಗ ಈ ಪೇಟೆಗೆ ಅಂತಂದೇಳಿ. ನಮ್ಮಂಗೇನು ಒಳ್ಳೆನಪ್ಪ, ಜಲ್ದು ತಗೊಂಡು ಬರ್ಬೇಕಣಪ್ಪ. ನಾನು ಕಾಣಲ್ವಲ್ಲ ಅಂತ ಆಗ್ಲಿದ್ದಂಗೆ ಗಾಬರಿ ಆದಂಗೆ ಆಯ್ತು. ಎಲ್ಲನ ಕರ್ಕೊಂಬಂದೆ ಈ ಹುಡುಗನ ಅಂತಂದೇಳಿ. ಈ ಅತ್ತೆ ಮಕ್ಕಣಪ್ಪ ಮಂತೆಗಿರಪ್ಪ ಅಂತಂದ್ರೆ ಕೇಳಲ್ಲ, ಓಡ್ ಬಂದ್ಬಿಡ್ತೀವಿ ಹಂಗೇನೆ. ಬಾರ ಪಾಪ, ಇಲ್ಲ ಅಂಗಡಿಯವ್ರನ್ನ ಹೋಟ್ಲರ್ನ ಯಾರನ್ನ ಕೇಳಿರೆ ಹೇಳ್ತಾರೆ. ಬಾರಪ್ಪ ಕೇಳ್ಬಾರಪ್ಪ, ಏಟತ್ತಿಗೈತೆ ಬಸ್ಸು ಅಂತಂದೇಳಿ. ಆಟೋ ಹೋಗ್ತಾವ ಬಸ್ ಹೋಗ್ತಾವ ಕೇಳಿ ಜಲ್ದು ಹೋಗೋಣ. ಜಲ್ದು ಹೋಗೋಣ ಬಾರಪ್ಪ. ಅಣ್ಣ, ತಿರ್ಪೇನಹಳ್ಳಿಗೆ ಯಾವಾಗಣ ಬಸ್ಸು ಇರೋದು? ಏಟತ್ತಿಗೈತಣ ಬಸ್ಸು? ಏಟತ್ತಿಗೆ ಹೋಗುತ್ತಣ ಬಸ್ಸು? ಇಲ್ಲೇ ನಿಂತ್ಕೊಂಬದು ಬಸ್ಸು? ಇದೇ ಬಸ್ ಸ್ಟ್ಯಾಂಡ್ ಕಣಕ. ಇನ್ನೂ 1 ಗಂಟೆ ಬೇಕು ಬಸ್ ಬರೋ ಹೊತ್ತಿಗೆ. ಆಟೋಗಳು ಹೋಗ್ತಿರ್ತವೆ ನೋಡ್ರಿ, ಅಲ್ಲಿ ವಿಚಾರ ಮಾಡ್ರಿ. ಇನ್ನು ಬರೋದಿನ್ನ ಲೇಟು. ಈಗ ಯಾವುದೋ ಒಂದು ಹೋಗಿರ್ಬೇಕೇನ ನೋಡ್ರಿ. ಅಲ್ಲಿ ಆಟೋ ಹೋಗ್ತಾವಂತೆ, ನೋಡೋಗಲ್ಲ ಪಾಪ. ಏಟತ್ತಿಗೆ ಹೋಗ್ತವೆ ಅಂತಂದಂಬದೆ ಕೇಳ್ಕೊಂಬರಗಲ್ಲ ಪಾಪ ಎಷ್ಟೊತ್ತಿಗೆ ಅಂತಾನೆ. ಯಾರ್ಯಾರನೋ ಕೇಳಿರೋ ಒಬ್ಬರನ್ನ ಇಷ್ಟ ನಿಮಗೈತೆ ಕುಕ್ಕಳಜ್ಜಿ ಅಂತಂದಂಬಲ್ವಲ್ಲ. ಅಲ್ಲಿರ್ಬೇಕು, ನಿಂತಿರ್ತವೆ ನೋಡೋಗು ಅಂತಂದಂತಾರೆ. ಆಟೋ ಹೋಗ್ತವೆ ಆ ಕಡೆಯಲ್ಲಿ ಕೇಳೋಗು ಅಂತಂದಂತಾರೆ. ಅವ್ರಿಗೆ ವ್ಯಾಪಾರ ಮಾಡೋದೇ ಸಿರಿ. ನಮ್ಮಂತರ ಮೇಲೆ ಏನು ಇಂಟ್ರೆಸ್ಟ್ ಇರಲ್ಲ. ಅವ್ರಿಗೆ ಏನು ದುಡ್ಡು ಬರೋದು ನೋಡ್ತಾರೆ ಎಲ್ಲರೂ. ಅಜ್ಜಿ ಕೇಳ್ದೆ, ಇವಾಗ ಯಾವ ಇಲ್ಲ ಆಟಗಳು, ಸೀಟ್ ಆಗ್ಬೇಕು ಯಾವಿಲ್ಲ. ಇನ್ನೊಂದು ಬಸ್ಸು ನಿಂತಿರುತ್ತೆ ನೋಡೋಗು ಅಂತಂದ್ರು ಕಣಜ್ಜಿ ಆ ಕಡೆಯಲ್ಲೇ. ಹೂನಪ್ಪ, ಅವ್ರು ಕೇಳಿದ್ರೆ ಹೇಳಲ್ಲ ಕಣಪ್ಪ. ಅವ್ರು ಏಟತ್ತಿದ್ರು ವ್ಯಾಪಾರ ಮಾಡೋದ್ರ ಮೇಲೆ ಅವ್ರಿಗೆ ಇಷ್ಟ. ಏಟತ್ತಿಗೆ ದುಡ್ಡು ಬರ್ತೈತೆ ಅಂತಂದಂಬದ್ದು. ಯಾರನ್ನ ಯಾತನ ಕೇಳಿದ್ರೆ ನೋಡೋಗ್ರು ಅಲ್ಲಿ ನಿಂತಿರ್ತವೆ ಅಂತಂದಂತಾರೆ. ಇಷ್ಟು ಗಂಟೆಗೈತೆ ಕುಕ್ಕಳ್ರಿ ಹೋಗ್ರಂತೆ ಅಂತ ಹೇಳೋದೇ ಇಲ್ಲ. ನಮ್ಮಂತ ಗೊತ್ತಿಲ್ದವ್ರಿಗೆ ನಮಗೆ ಬಸ್ಸು ಬೋರ್ಡು ನೋಡೋಕ್ಕೂ ಬರಲ್ಲ, ಏನಿಲ್ಲ, ಗೊತ್ತಾಗಲ್ಲ, ಏನಿಲ್ಲ. ಅವ್ರನ್ನ ಕೇಳಿ ಸಾಕಾಗಿ ಹೋಗೋದು ಕಣ್ಪಪ್ಪ. ಇಷ್ಟು ಗಂಟೆಗೆ ಬತ್ತಿ ಗೊತ್ತಾಗಲ್ಲ. ಯಾಕ್ರಮ್ಮ ಮೊಮ್ಮಗ ನೀನು ಅತ್ತ ಇತ್ತ ಪರದಾಡ್ತಿರ್ಕಣಮ್ಮ. ಯಾವ ಊರಿಗೆ ಹೋಗ್ಬೇಕಮ್ಮ? ಈಗಳಮ್ಮ ನೀವು ಕೇಳೋದೆ ನೋಡೇನೆ ಇಲ್ಲಿಗೆ ಬಂದೆ ಕಣಮ್ಮ. ನಾನು ಅಲ್ಲಿಗೆ ಹೋಗೋದು. ಈಗ ಇದೇ ಬಸ್ ಹೋಗೋದು. ಬರ್ರಿ ಹೋಗೋಣ. ಇಲ್ಲಿ ನಿಂತೈತೆ ಸ್ಟ್ಯಾಂಡ್ನಾಗೆ, ಬರ್ರಿ ಹೋಗೋಣ. ಪಾಪ ಇವು ನಿಮ್ಮ ಹುಡುಗನು ಬಂದು ಅಲ್ಲಿ ಅಂಗಡಿ ತೆಗಿ ಕೇಳ್ತಾ ನಿಂತಿತ್ತು. ಪಾಪ ಅತ್ಲಾಗಿತ್ಲ ಪರದಾಡೋದು ನೋಡಿನೇ ನಾನು ಬಂದೆ ಕಣಮ್ಮ. ಬರ್ರಿ ಇದೇ ಬಸ್ಸೇ ಹೋಗೋದು. ನಾನು ಅದೇ ಊರಿಗೆ ಹೋಗೋದು. ಸಾರಿಲ್ಲ, ಏನು ಸಾರು ಮಾಡೋಣ? ಎದ್ದಾಗ ಉಳ್ಸೊಪ್ಪು ಮಾಡಿದ್ದೆ ಮುಗ್ದೈತೆ. ಈಗ ಏನು ಮಾಡೋಣ ಬೈಗಿಂದ? ಆಗಾಳು ನಮ್ಮಮ್ಮ ಬಂತು, ಆಗಾಳಪ್ಪ ಬಂದೇ ಬಿಟ್ಟು ನಾನು ಈಗಿನ ಅಂದ್ಕೊಂಡೆ ಏನು ಸಾರು ಮಾಡೋಣ ಅಂತಂದು ಹೇಳಿ. ಹೋಗ್ತಾ ನಿಮ್ಮೂರಿಗೆ ಬರ್ಬೇಕಂದ್ರೆ ಬಸ್ಸೇ ಇಲ್ಲ. ಹಂಗೇನೆ ಕಾದು ಸಾಕಾಗುತ್ತೆ. ಬಂದವ್ರು ಹಂಗೇನೆ. ನಾನು ಹೋಗಿ ಬತ್ತೀನಿ ಕಾಣಲ್ಲ ಅಂತಂದ್ರೆ ಈ ಹುಡ್ಗೊಂದು ಕಡೆಗೆ ಹಿಂದೆ ಬಿತ್ತು. ನಾನು ಬತ್ತೀನಿ ಆ ಮಂತಕ್ಕೆ ಅಂತಂದು ಹೇಳಿ ಬಂದು ಕಾಣ್ತಾಯಿ. ನಿಮ್ಮೂರಿಗೆ ಬಸ್ಸೇ ಇಲ್ಲ. ಕಾದು ಸಾಕಾಗೋತು. ಯಾಕವ ಮಸ್ತ ಬರ್ತವೆ ಆಟಗಳು ಬರ್ತವೆ, ಬಸ್ಗಳು ಬರ್ತವೆ. ಅಲ್ಲಿ ನಾನು ಬಸ್ ಸ್ಟ್ಯಾಂಡ್ನ ಕೇಳಿದ್ರೆ ಹೇಳೋರಲ್ಲವ. ಇಟ ತಕ್ಕ ಇವಾಗ ಮಸ್ತಾಗಿ ಹೋದವಮ್ಮ. ನಾನು ಇಲ್ಲೇ ಕುಂತಿದ್ದಂಗೆ. ಸುಮ್ಮನಿರು, ಯಾರನ್ನ ಕೇಳಿರೆ ಈಗ ಇನ್ನೊಂದು ಅರ್ಧ ಗಂಟೆಗೆ ಬರ್ತೈತೆ, ಆಗ ಆ ಕಡೆಗೆ ಹೋಗು, ಆಟ ಹೋಗ್ತವೆ ಅಂತಂದಂತಾರೆ. ಏಟತ್ತಿಗಣ ಅಂತಂದ್ರೆ ಮಾತಾಡೋದೇ ಇಲ್ಲ. ವ್ಯಾಪಾರದ ಮೇಲೆ ಇಂಟ್ರೆಸ್ಟ್ ಹೊರ್ತು ಅವ್ರಿಗೆ ಯಾವ ಬಸ್ ಬಗ್ಗೆನೂ ಯಾತು ಹೇಳಲ್ಲ. ಈ ಹುಡುಗನ ಹೋಗಿ ನೋಡ್ಕೊಂಬರಾಗ ಅಂತಂದ್ರೆ ಅಜ್ಜಿ ಇಲ್ಲ ಇವಾಗ ಹೋತಂತೆ, ಇನ್ನೂ ಆಟಿಲ್ಲ, ಬಸ್ ಬರ್ತೈತಂತೆ, ಅದಕ್ಕೆ ಬಸ್ ಹೊಲ್ದ ತಗೊಬಂದು ಆಟ ಬರಲ್ಲಂತೆ ಅಂತಂದು ಹೇಳಿ ಹೇಳ್ತು. ಕಾದು ಇಲ್ಲಿಗೆ ಹೋದ್ರೆ ಅಲ್ಲಿಗೋದ್ರೆ ಇಲ್ಲಿ ಅಂತಂದೇಳಿ ಆ ಬಸ್ ಸ್ಟ್ಯಾಂಡಿಗೆ ನ್ಯಾಯವಾಗಿ ಹೇಳೋದೇ ಇಲ್ಲ. ಅವರು ಒಂದ್ಸಲ ಹೇಳ್ತಾರೆ, ಅಲ್ಲೆಲ್ಲ ಕೇಳಿರಿ ಇನ್ನೇನು ಹೇಳ್ತಾರೆ. ಚೆನ್ನಾವತ್ತು ನಿಂತ್ಕೋಬೇಕು, 1 ಅರ್ಧ ಗಂಟೆ ಬತ್ತಿದ್ದಂಗೆ ಬರಬೇಕು. ಮಸ್ತಾಗದೆ 9:30, 10:30, 11:30, 2:30, 3:30, 4:30, 5:30,
6:30 ತನಕ ಬಸ್ ಇದಾವೆ. ಬಸ್ ಇಲ್ದಂಗೆ ಏನಿಲ್ಲ. ಆಟಕ್ಕೂ ಮಸ್ತ ಬರ್ತವೆ ಆಟಗಳು. ನಮ್ಮ ಕಡೆಗೆ ಬರೋದು ಬಿಟ್ಟು ನೀನು ಬಸ್ ಇಲ್ಲ ಅಂತಂದು ಅಂತೀಯ. ಅಲ್ಲಿ ನಿಂತಿತ್ತಾಗೆ ಕೇಳ್ಬೇಕು. ಸುಮ್ಮನೆ ಒಂದ್ಸಲ ಹೇಳಿದ್ರೆ ನಾನು ಅರ್ಧ ಗಂಟೆ ಬಿಟ್ಟು ಬರ್ತೈತೆ ಅಂದರೆ ಅಲ್ಲೇ ನಿಂತ್ಕೊಂಡು ಯಾವ್ದಾನ ಬಸ್ ಬಂದಾಗ ಕೇಳ್ಬೇಕು ಯಾವ ಊರಿಗೆ ಹೋಗುತ್ತೆ ಅಂತಾನೆ. ಬರೀ ಆತ್ಲಾಗಿತ್ಲಾಗು ತಾರಾಡಿರಿ ಇನ್ನೇನು ಮಾಡುತ್ತೆ. ನಾನು ಈಗ ಹಂಗೆ ಅಂದ್ಕೊಂಡೆ, ಸಾರಿರಲಿಲ್ಲ ಏನಿಲ್ಲ, ಏನು ಸಾರು ಮಾಡೋಣ ಅಂತಂದೇಳಿ. ಈಗ ನೀವು ಬಂದಿದ್ದೀರಲ್ಲ, ಮೊಟ್ಟೆ ಸಾರು ಮಾಡೋಣ ಬಾ. ಮೊಟ್ಟೆ ಸಾರು ಅಂದರೆ ಬೋಲ್ ಇಷ್ಟ ಪಾಪ್ಗೆ. ನಾ ಪಾಪ ಯಾವಾಗ ಬಂದಿದ್ದ ಹೊಟ್ಟಸ್ಕೊಂಡು ಹೋಟ್ಲಾಗ ಯಾತನ ತಿಂದರೆ ನಾವು ತಿನ್ಲಿಲ್ಲೇನ ಕೊಡ್ಸಿತ್ತೇನೋ ಅಜ್ಜಿ. ಮತ್ತೆ ಯಾಕನ ತಕೊಂಬಕ್ಕೋದ್ರೆ ಇವಚ್ಚಿ ಬಾರ ಬಸ್ ಹೋಗುತ್ತೆ ಏನು ಬೇಡ ಕಣೋ ಅಂತಂದೇಳಿ ಹಂಗೆ ನಿಗಿರಿಕೆ ಮದು ಹಂಗೇನೆ ಯಾಕನ ತಕೊಂಬನ ಅಂತಂದ್ರೆ ಯಾತು ತಕೊಂಬೋಡ್ಲಿಲ್ಲ ಕಣತ್ತೆ. ಹಂಗೇನೆ ಬಸ್ ಬರ್ತೈತೆ ಬಾರೋ, ಆಟೋ ಬರ್ತೈತೆ ಬಾರೋ ಅಂತಂದೇಳಿ ಅವ್ರು ಸಾಡೋದು ಹಂಗೇನೆ. ಹಂಗೆ ಹೇಳು ಬಾ, ಜಲ್ದು ಮಾಡ್ತೀನಿ ಉಂಡು ಮನೆಗೆ ಮೆಂತೆ ಪಾಪ ಸಾಕಾಗೈತಿ. ಅಡುಗೆ ಮಾಡ್ತೀನಿ ಜಲ್ದು. ನಡ್ರಿ ಒಳಗೆ ಕಾಫಿ ಕಾಸು ಕೊಡ್ತೀನಿ, ಕುಡ್ದು ಬ್ರೆಡ್ ಬಿಸ್ಕತ್ ತಿಂದು ಚೆನ್ನಾಗಿ ಕೂಕ ಮಾಡ್ತೀನಿ ಅಡುಗೆ. ನೀವು ಉಂಬಿರಂತೆ ತಗೊಳ ಈ ಬ್ಯಾಗ್ ತಗೊಂಡು ಒಳಗೆ ಹೋಗಿ ತಗೊಂಡು ನಡಿ ಒಳಗೆ ಹೋಗೋಣ. ಸಾಕಾಗೈತಿ ನಡಿಯಮ್ಮ ಕೈ ಒಂದು ಲೋಟ ಕಾಫಿ ಕಾಯಿಸ್ಕೊಡು. ತಲೆಯೆಲ್ಲ ನೋವು ಬಂತಂಗೇನೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಮ್ಮ ಇನ್ನೂ ನಮ್ಮ ಅಣ್ಣನ ಮಗನೂ ಬಂದಿದ್ದಾರೆ. ಈಗ ಹೋಗಿ ಟೀ ಮಾಡಿಕೊಟ್ಟು ಯಾಕನ ಮೊಟ್ಟೆ ಸಾರು ಮಾಡಿ ಮುದ್ದೆ ಮಾಡ್ತೀನಿ. ನಾಳೆಗೆ ಕೋಳಿನ ಮಟನ ತಂದು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೂ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಒಂದು ಲೈಕ್ ಕೊಡಿರಿ. ಹೊಸ್ದಾಗಿ ಯಾರು ನಮ್ಮ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು. ನಿಮ್ಮ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.